ಇಂಟ್ರಾಡೇಯಲ್ಲಿ ಜಾಸ್ತಿ ಪ್ರಾಫಿಟ್ ಸಿಗುತ್ತಾ? ಸ್ವಿಂಗ್ ಟ್ರೇಡ್ ಬೆಸ್ಟಾ? ಲಾಂಗ್ ಟರ್ಮ್ ಅಲ್ಲಿ ರಿಸ್ಕೇ ಇಲ್ವಾ? ಎಫ್.ಎಲ್.ಓ.ದಲ್ಲಿ ಅಮೌಂಟ್ ನಿಜವಾಗ್ಲೂ ಡಬಲ್ ಆಗುತ್ತಾ? ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಟ್ರೇಡ್ ವಿತ್ ಶೇಖ್ ಯೂಟ್ಯೂಬ್ ಚಾನೆಲ್. ತುಂಬಾ ದಿನದಿಂದ ವಿಡಿಯೋಸ್ ಬರ್ತಿಲ್ಲ, ಯಾಕಂದ್ರೆ ನಂದು ಟ್ರೇಡಿಂಗ್ ಮಾತ್ರ ಅಲ್ಲ, ಇನ್ನು ಬೇರೆ ಬಿಸ್ನೆಸ್ ಇದಾವೆ, ಅದ್ರ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಇನ್ಮೇಲಿಂದ ರೆಗ್ಯುಲರ್ ಆಗೋಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಲೇಟ್ ಮಾಡ್ದಂಗೆ ಶುರು ಮಾಡೋಣ ಬನ್ನಿ. ಈ ವಿಡಿಯೋದಲ್ಲಿ ನಾನು ಏನ್ ಹೇಳ್ಕೊಡ್ತೀನಿ ಅಂದ್ರೆ ಟೈಪ್ಸ್ ಆಫ್ ಟ್ರೇಡಿಂಗ್ಸ್, ಯಾವ್ಯಾವ ತರ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು, ನಿಮಗೆ ಯಾವ್ದು ಬೆಸ್ಟ್ ಅಂತ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಫುಲ್ ವರ್ಗು ನೋಡಿ, ಸ್ವಲ್ಪ ಲೆಂತ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಟ್ರೇಡಿಂಗ್ ಜರ್ನಿಯಲ್ಲಿ ಒಂದು ಸಣ್ಣ ಮಿಸ್ಟೇಕ್ ನೀವು ಎಂಟರ್ ಕ್ಯಾಪಿಟಲ್ ಬ್ಲೋ ಮಾಡಿಬಿಡುತ್ತೆ. ಸೊ ಬನ್ನಿ ಶುರು ಮಾಡೋಣ. ಫಸ್ಟ್ನೇದು ಬಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸಣ್ಣ ಹುಡುಗನ್ ಹೇಳ್ದಂಗೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಿನ್ನ ಹತ್ರ ಸಾಲ ಇಲ್ಲ, ಲೋನ್ ಇಲ್ಲ, ಯಾವುದೇ ತರ ಬರ್ಡನ್ ಇಲ್ಲ ತಲೆ ಮೇಲೆ. ನಿನ್ನ ಹತ್ರ ಒಂದು ಫಾರ್ ಎಕ್ಸಾಂಪಲ್ ಎಕ್ಸ್ ಅಮೌಂಟ್ 1 ಲಕ್ಷ ಅನ್ಕೊಳ್ಳಿ, 1 ಲಕ್ಷ ಇದೆ. ಆ 1 ಲಕ್ಷನ ನೀನು ಲಾಂಗ್ ಟರ್ಮ್ ಅಲ್ಲಿ ಹಾಕ್ತೀಯ. ಒಂದು ಶೇರ್ ಮೇಲೆ 5 ವರ್ಷಕ್ಕೆ, 3 ವರ್ಷಕ್ಕೆ, 10 ವರ್ಷಕ್ಕೆ, ಈ ತರ ಲಾಂಗ್ ಟರ್ಮ್ ಅಲ್ಲಿ ಹಾಕಿ ಬಿಟ್ಬಿಡ್ತೀಯ. ಇದನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಾರೆ. ಇದ್ರಲ್ಲಿ ರಿಸ್ಕ್ ಇದೆ, ಹೌದು ರಿಸ್ಕ್ ಇದೆ. ಯಾಕಂದ್ರೆ ನೀನು ತಗೊಂಡಿರೋ ಶೇರ್ ಲಾಂಗ್ ಟರ್ಮ್ ಅಲ್ಲಿ ಪ್ರಾಫಿಟ್ ಮಾಡುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಅದರಲ್ಲಿ ಬ್ಲೂ ಚಿಪ್ ಸ್ಟಾಕ್ಸ್ ತುಂಬಾ ಬೇರೆ ಬೇರೆ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಕವರ್ ಮಾಡ್ತೀನಿ. ಸೊ ಲಾಂಗ್ ಟರ್ಮ್ ಅಂದ್ರೆ ಇಷ್ಟೇ, ಒಂದು ಲಾಂಗ್ ಟೈಮ್ ಪೀರಿಯಡ್ಗೆ ನಿಮ್ ದುಡ್ಡನ್ನ ಹಾಕಿ ಮರ್ತು ಬಿಡ್ಬೇಕಷ್ಟೇ. ಜಸ್ಟ್ ನೀವು ಚೆಕ್ ಮಾಡ್ತಾ ಇರ್ಬೇಕು ಅಮೌಂಟ್ ಎಷ್ಟು ಆಗ್ತಾ ಇದೆ ಎಷ್ಟಿಲ್ಲ ಅಂತ. ಎರಡನೇದು ಸ್ವಿಂಗ್ ಟ್ರೇಡ್. ಸ್ವಿಂಗ್ ಟ್ರೇಡ್ ಅಂದ್ರೆ ಸಿಂಪಲ್ ಗುರು, ನಿನ್ನ ಹತ್ರ ಇವಾಗ 1 ಲಕ್ಷ ಇದೆ. ಆ 1 ಲಕ್ಷ ನಿನ್ನ ಹತ್ರ ಒಂದು 3 ತಿಂಗಳಿಗಿದೆ. ಫಾರ್ ಎಕ್ಸಾಂಪಲ್ 3 ತಿಂಗಳವರೆಗೂ ಅದ್ರ ಯೂಸ್ ಇಲ್ಲ. ಅಂತ ಟೈಮಲ್ಲಿ ನೀನು ಸ್ವಿಂಗ್ ಟ್ರೇಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀನು ಒಂದು ಶೇರ್ ಮೇಲೆ 1 ಲಕ್ಷ ಇನ್ವೆಸ್ಟ್ ಮಾಡ್ತೀಯ. ಒಂದು 2 ರಿಂದ 3 ತಿಂಗಳು ಅಥವಾ 2 ರಿಂದ 3 ವಾರ ಆಗ್ಲಿ, 3 ತಿಂಗಳಾಗ್ಲಿ ನೀನ್ ಬಿಡ್ತೀಯ. ಬಿಟ್ಟು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಎಕ್ಸಿಟ್ ಮಾಡ್ತೀನಿ ಟಾರ್ಗೆಟ್ ಕಂಪ್ಲೀಟ್ ಆದ್ಮೇಲೆ. ಸೊ ಇದನ್ನ ಸ್ವಿಂಗ್ ಟ್ರೇಡ್ ಅಂತಾರೆ. ಮೂರನೇ ಟೈಪ್ ಇಂಟ್ರಾಡೇ, ದ ಮೋಸ್ಟ್ ಡಿಮ್ಯಾಂಡಿಂಗ್ ಟ್ರೇಡಿಂಗ್ ಟೈಪ್. ಇಂಟ್ರಾಡೇಲಿ ಏನ್ ಮಾಡ್ತೀರಾ ಅಂದ್ರೆ ನಿಮ್ಮ ಹತ್ರ ಅಮೌಂಟ್ ಇರುತ್ತೆ, ನಿಮ್ದೇ ಅಮೌಂಟ್. ಅದನ್ನ ನೀವು ಅಟ್ ಎನಿ ಕಾಸ್ಟ್ ಮಾರ್ನಿಂಗ್ 9:15 ಇಂದ ಈವ್ನಿಂಗ್ 3:30 ವರೆಗೂ ಟ್ರೇಡ್ ಮಾಡಬೇಕು. 3:30 ಇಲ್ಲ, 3:15 to 3:20 ವರೆಗೂ ಟ್ರೇಡ್ ಮಾಡ್ಬೋದು ಅಷ್ಟೇ. ಅದಾದ್ಮೇಲೆ ನೀವು ಅಮೌಂಟ್ ನ ತೆಗಿಬೇಕು. ಫಾರ್ ಎಕ್ಸಾಂಪಲ್ ನೀನು ಬೆಳಗ್ಗೆ 1 ಲಕ್ಷ ಆಗದೆ, ಅದು ಸಂಜೆ ಆಗ್ತಾ 3:15 ವರೆಗೂ ನಿಮ್ಗೆ ಟೈಮ್ ಇರುತ್ತೆ. ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ಎಕ್ಸಿಟ್ ಮಾಡ್ಬೋದು. 3:15 ವರೆಗೂ ಲಾಸ್ಟ್ ಟೈಮ್, 3:15, 3:20 ವರೆಗೂ. ನೀವು 3:15 ಒಳಗೆ ನೀವು ಆ ಟ್ರೇಡ್ ಎಕ್ಸಿಟ್ ಮಾಡಲೇಬೇಕು. 1 ಲಕ್ಷ 1,10,000 ಆಗಿದೆಯೋ, 1 ಲಕ್ಷ ಹೋಗಿ 80,000 ಆಗಿದೆಯೋ, ಡಸಂಟ್ ಮ್ಯಾಟರ್, ನೀನು ಎಕ್ಸಿಟ್ ಮಾಡಲೇಬೇಕು. ನೀನು ಎಕ್ಸಿಟ್ ಮಾಡಿಲ್ಲ ಅಂದ್ರೆ ಆಟೋಮೆಟಿಕ್ ಮಾರ್ಕೆಟ್ ರೇಟಿಗೆ ಏನ್ ರೇಟ್ ಇರುತ್ತೋ ಅದಕ್ಕೆ ಎಕ್ಸಿಟ್ ಮಾಡಿ ನಿಮ್ಮ ಅಮೌಂಟ್ ನಿಮ್ಗೆ ಮಿಕ್ಕಿದ ಅಮೌಂಟ್ ನ ಹಾಕ್ತಾರೆ. ಅದನ್ನ ಇಂಟ್ರಾಡೇ ಅಂತಾರೆ. ಸೊ ಇಂಟ್ರಾಡೇ ಅಲ್ಲಿ ಇನ್ನೊಂದು ಪಾರ್ಟ್ ಏನಂದ್ರೆ ನೀವು ನಿಮ್ಮ ಟೈಮ್ ನ ಮಾರ್ಕೆಟಿಗೆ ಕೊಡಬೇಕು. ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ಆ ಏನ್ ಅವರ್ಸ್ ಇದೆಯೋ 6 ಅವರ್ಸ್ ನೀವು ಅದನ್ನ ಮಾರ್ಕೆಟ್ಗೆ ಡೆಡಿಕೇಟ್ ಮಾಡಬೇಕು. ಚಾರ್ಟ್ ಅನಾಲಿಸಿಸ್ ಇರುತ್ತೆ, ಅದರಲ್ಲೆಲ್ಲ ತುಂಬಾ ಪ್ರೈಸ್ ಆಕ್ಷನ್ ಎಲ್ಲ ತುಂಬಾ ಡೆಡಿಕೇಟೆಡ್, ತುಂಬಾ ಡೀಪ್ ಆಗಿ ಕಲಿಬೇಕು. ಸೊ ಇದನ್ನ ಇಂಟ್ರಾಡೇ ಅಂತಾರೆ. ಇದ್ರ ಬಗ್ಗೆ ಕೂಡ ಒಂದು ಲಾಂಗ್ ವಿಡಿಯೋ ಹಾಕ್ತೀನಿ, ಜಸ್ಟ್ ನೀವು ಕಮೆಂಟ್ ಮಾಡಿ. 4ನೇ ಟೈಪ್, ದ ರಿಸ್ಕಿಯಸ್ಟ್ ಟೈಪ್ ಅಂಡ್ ದ ಮೋಸ್ಟ್ ವಾಂಟೆಡ್ ಟೈಪ್, ಎಫ್.ಎನ್.ಓ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್. ಗುರು ಇದನ್ನ ನಾನು ಹೇಳಕ್ ಇಷ್ಟಪಡಲ್ಲ, ಸ್ಟಿಲ್ ಆಸ್ ಎ ಇನ್ಫಾರ್ಮೇಶನ್ ಹೇಳ್ತೀನಿ, ತಗೊಳ್ಳಿ. ನೀವು ಎಫ್.ಎನ್.ಓ ಹೋಗ್ಬೇಕಂದ್ರೆ ಒಂದು ನೀನು ದೊಡ್ಡ ಆಗಿರ್ಬೇಕು. ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ ನಿಮ್ದೇ ಸ್ವಂತ ಅಮೌಂಟ್, ನಂದು ಈ ಲಕ್ಷಾಂತರ ರೂಪಾಯಿ ಹೋದ್ರೂ ಪರವಾಗಿಲ್ಲ ಅನ್ನೋ ತರ ಅಮೌಂಟ್ ಇರಬೇಕು. ಅಂತವ್ರಿಗೆ ಎಫ್.ಎನ್.ಓ. ಇದರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಫ್.ಎನ್.ಓದಲ್ಲಿ ಎಲ್ಲ ಕಡೆ ಟ್ರ್ಯಾಪ್ ಇದೆ. ನೀವೆಲ್ಲಿ ಕಾಲಿಟ್ರು ಅಲ್ಲಿ ಸಿಗಾಕೊಂತೀರ, ಆ ತರ ಟ್ರ್ಯಾಪ್ ಇರುತ್ತೆ. ಕಲ್ತ್ರೆ ಯಾವ್ದು ಟ್ರ್ಯಾಪ್ ಇಲ್ಲ, ಕಲ್ತಿಲ್ಲ ಅಂದ್ರು ಕಲ್ತ್ರು ಕೂಡ ರಿಸ್ಕ್ ಅಂತೂ ತುಂಬಾ ಇದೆ ಎಫ್.ಎನ್.ಓದಲ್ಲಿ. ಯಾವಾಗ ನಿಮ್ಮ ಅಮೌಂಟ್ 1 ಲಕ್ಷದಿಂದ 50,000 ಆಗುತ್ತೋ ನಿಮ್ಗೆ ಗೊತ್ತಿರಲ್ಲ. ಕೆಲವೊಂದ್ಸತಿ ಎಕ್ಸ್ಪೈರಿ ಟೈಮ್ ಅಲ್ಲಿ ನೀವು ತಗೊಂಡ್ರೆ 1 ಲಕ್ಷ 0 ಆಗುತ್ತೆ, ಏನ್ ದೊಡ್ಡ ವಿಚಾರ ಅಲ್ಲ. ಯಾವಾಗ ನಿಮ್ಮ ಅಮೌಂಟ್ 1 ಲಕ್ಷದಿಂದ 2 ಲಕ್ಷ ಆಗುತ್ತೋ ಅದು ಕೂಡ ಏನ್ ದೊಡ್ಡ ವಿಚಾರ ಅಲ್ಲ. ಯಾಕಂದ್ರೆ ಎಫ್.ಎನ್.ಓದಲ್ಲಿ ಫೀಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ರಿಸ್ಕ್ ಎಷ್ಟಿದೆ, ರಿವಾರ್ಡ್ ಅಷ್ಟೇ ಇದೆ. ಬಟ್ ರಿಸ್ಕ್ ತುಂಬಾ. ಅಫಿಷಿಯಲಿ ಸೆಬಿ ಅವರು, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅವರೇ ಅಫಿಷಿಯಲ್ ಡೇಟಾದಲ್ಲಿ ಹೇಳಿದ್ರೆ 95% ಜನ ಎಫ್.ಎನ್.ಓದಲ್ಲಿ ಲಾಸ್ ಮಾಡ್ಕೊಂಡೇ ಹೋಗೋದು. ನೋಡಿ, ನಿಮ್ಮ ಚಾಯ್ಸಸ್ ಪ್ರಕಾರ ನಿಮ್ಮ ಹತ್ರ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಇದೆ, ನಾನು ಲಕ್ಷಾಂತರ ರೂಪಾಯಿ ಹಿಂಗೆ ಎಸಿತೀನಿ ಬೇಕಾದ್ರೆ ಅನ್ನೋದ್ರೆ ನೀವು ಮಾಡ್ಬೋದು. ನೋಡಿ, ನನಗೆ ನಾಲೆಡ್ಜ್ ಇದೆ, ಸ್ಟಿಲ್ ನಾನು ಎಫ್.ಎನ್.ಓನ ಸಜೆಸ್ಟ್ ಮಾಡಲ್ಲ. ಇನ್ ಫ್ಯೂಚರ್ ನೀವು ಚೆನ್ನಾಗಿ ಕಲ್ತ್ರೆ ಅಫ್ಕೋರ್ಸ್ ಯು ಕ್ಯಾನ್ ಗೋ ವಿತ್ ಎಫ್.ಎನ್.ಓ. ಇನ್ನೊಂದೇನಂದ್ರೆ ಎಫ್.ಎನ್.ಓದಲ್ಲಿ ಯಾವ್ದು ನಿಫ್ಟಿ 50 ಬರುತ್ತೋ, ಸೆನ್ಸೆಕ್ಸ್ ಬರುತ್ತೋ, ಇದೆಲ್ಲ ಮಾರ್ಕೆಟ್ ಸೆಂಟಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲಸ್ ನ್ಯೂಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬಡ್ಡಿ ಮಗ ಟ್ರಂಪ್ ಏನಿದ್ದಾನೆ, ಯಾವಾಗ ಬೇಕೋ ಏನಾರೋ ಬೊಗಳ್ತಾನೆ.
ಇಲ್ಲಿ ಒಂದು ಮಾರ್ಕೆಟ್ ಎಲ್ಲ ಕ್ರಾಶ್ ಆಗೋಗುತ್ತೆ, ಇಲ್ಲಾಂದ್ರೆ ಹೈಕ್ ಆಗೋಗುತ್ತೆ. ಹೈಕ್ ಆಗೋದು ಕಡಿಮೆ, ಕ್ರಾಶ್ ಆಗೋದೇ ಜಾಸ್ತಿ, ಈ ತರ ಆಗುತ್ತೆ. ನೀವು ಏನಾದ್ರು ಕಾಲ್ ಆಪ್ಷನ್ಸ್ ಬೈ ಮಾಡಿದ್ರೆ ಸ್ಯಾಟರ್ಡೆ ಸಂಡೇ ನಿಮ್ಮ ಅಮೌಂಟ್ ಹೋಯ್ತು ಅಂತಾನೆ ಅರ್ಥ. ಸೊ ತುಂಬಾ ರಿಸ್ಕಿ, ಇದ್ರ ಮೇಲೆ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕಂತ ನೀವು ಕಮೆಂಟ್ ಮಾಡಿ. ನಾನೇನ್ ಪ್ಲಾನ್ ಮಾಡಿದ್ದೀನಿ ಅಂದ್ರೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಈ 4 ಟೈಪ್ ಅಲ್ಲಿ ಇನ್ ಡೆಪ್ತ್ ಆಗಿ ಲಾಂಗ್ ಟರ್ಮ್ ಅಲ್ಲಿ ಯಾವ್ದು ಬೆಸ್ಟ್, ಹೆಂಗ್ ಟ್ರೇಡ್ ಮಾಡ್ಬೋದು ಅಂತ ಇನ್ ಡೆಪ್ತ್ ಆಗಿ, ಸ್ವಿಂಗ್ ಟ್ರೇಡ್ ಅಲ್ಲಿ ಯಾವ್ದು ಬೆಸ್ಟ್, ಹೆಂಗ್ ಟ್ರೇಡ್ ಮಾಡ್ಬೋದು ಇನ್ ಡೆಪ್ತ್ ಆಗಿ, ಪ್ಲಸ್ ಇಂಟ್ರಾಡೇ ಅಲ್ಲಿ ಯಾವ ತರ ಮಾಡೋದು, ಹೆಂಗ್ ಡೆಪ್ತ್ ಆಗಿ ಮಾಡ್ಬೋದು ಅಂತ ಫುಲ್ ಇನ್ ಡೆಪ್ತ್ ವಿಡಿಯೋ. ಅಂಡ್ FNO ಬಗ್ಗೆ ಒಂದು ಫುಲ್ ಲಾಂಗ್ ವಿಡಿಯೋ, ಎಲ್ಲ ಒಂದೊಂದು ವಿಡಿಯೋ ಆಗ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ಸೊ ನೀವು ಕಮೆಂಟ್ ಮಾಡಿ ಯಾವ ತರ ಮಾಡ್ಲಿ ಅಂತ. ನೀವು ಹೆಂಗ್ ಕಮೆಂಟ್ ಮಾಡೋದು ಆ ತರ ಮಾಡ್ತೀನಿ, ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದು ನಿಮ್ಗೋಸ್ಕರ. ಸೊ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ತರ ಇರಲಿ. ನಿಮ್ಮ ಫ್ರೆಂಡ್ಸಿಗೆ ಈ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಆದಷ್ಟು ಬೇಗ ಆಗ್ತಾ ಇದ್ದೀನಿ.